ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಅಭಿಮನ್ಯು, ಉತ್ತರ ಮತ್ತು ಶ್ವೇತನ ಸಂಗ್ರಾಮ ಮತ್ತು ಉತ್ತರ ಮತ್ತು ಶ್ವೇತನ ವಧೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದುರ್ಯೋಧನ ಮತ್ತು ಇನ್ನೂ ಬೇಕಾದಷ್ಟು ಜನ ರಾಜರೆಲ್ಲ ಸೇರಿ ಪಾಂಡವರ ಸೈನ್ಯವನ್ನು ಸಂಹಾರ ಮಾಡೋದನ್ನ ಶ್ವೇತ ಯಾವಾಗ ನೋಡ್ತಾನೋ ಆಗ ಏನು ಮಾಡ್ತಾನೋ, ಅವನು ಭೀಷ್ಮರನ್ನ ಬಿಟ್ಟೀಗ ಕೌರವರ ಸೈನ್ಯವನ್ನು ವಿಧ್ವಂಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ನಿಮ್ಮ ಸೈನ್ಯವೆಲ್ಲ ಛಿದ್ರ ಮಾಡ್ತಾನೆ. ಮತ್ತೆ ಭೀಷ್ಮರ ಮುಂದೆ ಬಂದು ನಿಂತ್ಕೊಳ್ತಾನೆ. ಆಗ ಇಬ್ಬರು ವೀರರು ಕೂಡ, ಇಂದ್ರ ಮತ್ತೆ ವೃತ್ರಾಸುರ ಹೇಗೆ ಒಬ್ರನ್ನೊಬ್ರು ತಮ್ಮ ಪ್ರಾಣಗಳ ಗ್ರಾಹಕರಾಗಿ ಹೊಡೆದಾಡ್ತಾರೋ ಅದೇ ರೀತಿ ಹೊಡೆದಾಡ್ತಾರೆ. ಆಮೇಲೆ ಶ್ವೇತ ಏನು ಮಾಡ್ತಾನೆ, ಬಾಣಗಳನ್ನೆಲ್ಲ ಬಿಟ್ಟು ಭೀಷ್ಮರ ಧನಸ್ಸನ್ನ ತುಂಡು ತುಂಡು ಮಾಡಿಬಿಡ್ತಾನೆ, ಮತ್ತೆ ಧ್ವಜವನ್ನು ಕತ್ತರಿಸ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ನಿಮ್ಮ ಮಕ್ಕಳು ಈಗ ಶ್ವೇತನ ಬಲೆಯಲ್ಲಿ ಭೀಷ್ಮರು ಸಿಕ್ಕಿ ಕೊಲ್ಲಲ್ಪಡ್ತಾರೆ. ಮತ್ತೆ ಪಾಂಡವರು ತುಂಬ ಸಂತೋಷ ಪಟ್ಕೊಂಡು ಶಂಖಗಳನ್ನೆಲ್ಲ ಊದ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನಾಗುತ್ತೆ ಅಂತಂದ್ರೆ, ದುರ್ಯೋಧನ ಕೋಪ ಮಾಡಿಕೊಂಡು ತನ್ನ ಸೈನ್ಯಕ್ಕೆ ಆದೇಶವನ್ನ ಕೊಡ್ತಾನೆ. ಏನಂತ ಹೇಳ್ತಾನೆ, ಅರೆ ಎಲ್ಲರೂ ಕೂಡ ಸಾವಧಾನರಾಗಿ ಎಲ್ಲ ಕಡೆಗಳಿಂದನೂ ಭೀಷ್ಮರ ರಕ್ಷಣೆಯನ್ನ ಮಾಡಿ ಅಂತನ್ಬಿಟ್ಟು ಹೇಳ್ತಾನೆ. ನೋಡಿ, ಈ ರೀತಿ ಮಾತ್ರ ಆಗಬಾರದು. ಏನು ಅಂತಂದ್ರೆ, ನಮ್ಮ ಎದುರೇ ಅವರು ಶ್ವೇತನ ಕೈಯಿಂದ ಕೊಲ್ಲಲ್ಪಡಬಾರದು, ಅಂದ್ರೆ ಭೀಷ್ಮರು ಸಾಯಬಾರದು ಅವನ ಕೈಯಲ್ಲಿ. ಈ ರೀತಿ ನೀವು ನೋಡ್ಕೋಬೇಕು. ಇದನ್ನ ನಾನು ನಿಮಗೆ ನೇರವಾಗಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಈ ರೀತಿ ಆಗದೆ ಇರೋ ಹಾಗೆ ನೀವೆಲ್ಲ ನೋಡ್ಕೊಳ್ಬೇಕು ಅಂತನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ರಾಜನ ಆದೇಶವನ್ನ ಕೇಳಿದ ತಕ್ಷಣ ಮಹಾರಥಿಗಳೆಲ್ಲರೂ ಕೂಡ ಬಹಳ ಜಾಗರೂಕತೆಯಿಂದ ಚತುರಂಗಿಣಿ ಸೈನ್ಯವನ್ನ ಜೊತೆಯಲ್ಲಿ ತಗೊಂಡು ಭೀಷ್ಮರ ರಕ್ಷಣೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಾಹ್ಲಿಕ, ಕೃತವರ್ಮ, ಶಾಲಾ, ಶಲ್ಯ, ಜಲಸಂಧ, ಮತ್ತು ವಿಕರ್ಣ, ಚಿತ್ರಸೇನ ಮತ್ತು ವಿವಿಂಶತಿ ಈ ಎಲ್ಲ ಮಹಾರಥಿಗಳು ಕೂಡ ಬಹಳ ಶೀಘ್ರವಾಗಿ ಭೀಷ್ಮರನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕಿ ಶ್ವೇತನ ಮೇಲೆ ಬಹಳ ಭಾರೀ ಬಾಣಗಳ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಮಹಾಮನನಾದಂತಹ ಶ್ವೇತ ಇದಾನಲ್ಲ, ಅವನೇನು ಮಾಡ್ತಾನೆ, ಹೆದರ್ಕೊಳ್ಳೋದಿಲ್ಲ. ತನ್ನ ಕೈ ಚಳಕವನ್ನು ತೋರಿಸ್ತಾ ಆ ಎಲ್ಲ ಬಾಣಗಳನ್ನು ಕೂಡ ತಡೀತಾನೆ. ಆಮೇಲೆ ಸಿಂಹ ಹೇಗೆ ಆನೆಗಳನ್ನು ಹಿಂದೆ ಸರಿಸ್ಬಿಡುತ್ತೋ ಅದೇ ರೀತಿ ಎಲ್ಲ ವೀರರನ್ನು ಕೂಡ ತಡೆದು ಅವನು ತನ್ನ ಬಾಣಗಳಿಂದ ಭೀಷ್ಮರ ಧನಸ್ಸನ್ನ ಕತ್ತರಿಸ್ತಾನೆ. ಆಗ ಭೀಷ್ಮರು ಏನ್ ಮಾಡ್ತಾರೆ, ಬೇರೆ ಧನಸ್ಸನ್ನ ತಗೊಂಡು ಬಹಳ ತೀಕ್ಷ್ಣವಾದ ಬಾಣಗಳಿಂದ ಹೊಡಿತಾರೆ. ಇದರಿಂದ ಏನಾಯ್ತು, ಸೇನಾಪತಿ ಶ್ವೇತ ಕೋಪ ಮಾಡ್ಕೊಂಡು ಎಲ್ಲರೂ ನೋಡ್ತಾ ಇದ್ದಂಗೆ ಬೇಕಾದಷ್ಟು ಲೋಹಗಳ ಬಾಣಗಳಿಂದ ಭೀಷ್ಮರನ್ನ ವ್ಯಾಕುಲಗೊಳಿಸ್ತಾನೆ. ಇದರಿಂದ ರಾಜ ದುರ್ಯೋಧನನಿಗೆ ಬಹಳ ವ್ಯಥೆ ಆಗುತ್ತೆ. ಮತ್ತೆ ನಿಮ್ಮ ಸೈನ್ಯದಲ್ಲಿ ಕೂಡ ಆಹಾಕಾರವಾಗೋದಕ್ಕೆ ಶುರುವಾಗುತ್ತೆ. ಶ್ವೇತನ ಬಾಣಗಳಿಂದ ಏಟಾಗಿ ಭೀಷ್ಮರು ಹಿಂದೆ ಸರಿದಿದ್ದನ್ನ ನೋಡಿ ಬಹಳಷ್ಟು ಜನ ಹೀಗಂತ ತಿಳ್ಕೊಳ್ತಾರೆ. ಏನು ಅಂತಂದ್ರೆ, ಈಗ ಶ್ವೇತನ ಕೈಯಲ್ಲಿ ಸಿಕ್ಕಂತಹ ಭೀಷ್ಮರು ಸತ್ತೇ ಹೋಗ್ತಾರೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ತಾರೆ. ಅಷ್ಟು ಅವನು ಅವ್ರ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾನೆ. ಭೀಷ್ಮರು ನೋಡ್ತಾರೆ, ನನ್ನ ರಥದ ಧ್ವಜ ಕತ್ತರಿಸಲ್ಪಟ್ಟಿದೆಯಲ್ಲ, ಮತ್ತೆ ನನ್ನ ಸೈನ್ಯದ ಕಾಲುಗಳು ಬುಡ ಸಮೇತ ಕೀಳಲ್ಪಟ್ಟಿದೆ, ಅಂದ್ರೆ ಎಲ್ಲ ಸೈನಿಕರು ಸಾಯ್ತಾ ಇದ್ದಾರಲ್ಲ ಅಂತ ನೋಡಿ ಅವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಾಗೇನು ಮಾಡ್ತಾರೆ, 4 ಬಾಣಗಳಿಂದ ಶ್ವೇತನ 4 ಕುದುರೆಗಳನ್ನು ಕೊಂದು ಬಿಡ್ತಾರೆ. 2 ಬಾಣಗಳಿಂದ ಅವನ ಧ್ವಜವನ್ನು ಕತ್ತರಿಸ್ತಾರೆ. 1ರಿಂದ ಅವನ ಸಾರಥಿಯ ತಲೆಯನ್ನು ಕೂಡ ಕತ್ತರಿಸ್ತಾರೆ. ಸೂತ ಮತ್ತೆ ಕುದುರೆಗಳು, ಅಂದರೆ ಸಾರಥಿ ಮತ್ತೆ ಕುದುರೆಗಳು ಸತ್ತು ಹೋದದ್ದನ್ನು ನೋಡಿದ ಮೇಲೆ ಶ್ವೇತ ಏನು ಮಾಡ್ತಾನೆ, ರಥದಿಂದ ಹಾರ್ತಾನೆ. ಆಮೇಲೆ ಕೋಪ ಮಾಡಿಕೊಂಡು ಅವನು ಥಳಮಳಿಸ್ತಾನೆ. ಏನು ಮಾಡಬೇಕು ಅಂತ ನೋಡ್ತಾನೆ. ಶ್ವೇತನನ್ನ ರಥಹೀನನಾಗಿರೋದನ್ನ ನೋಡಿ ಭೀಷ್ಮರು ಏನು ಮಾಡ್ತಾರ, ಅವನ ಮೇಲೆ ಎಲ್ಲಾ ಕಡೆಗಳಿಂದನೂ ಚೂಪಾದ ಬಾಣಗಳನ್ನ ಸುರಿಸ್ತಾರೆ. ಆಗ ಅವನೇನ್ ಮಾಡ್ತಾನೆ, ಧನಸ್ಸನ್ನ ತನ್ನ ರಥದ ಒಳಗಡೆ ಎಸೆದುಬಿಟ್ಟು ಒಂದು ಕಾಲದಂಡದ ಹಾಗೆ ಇರುವಂತ ಪ್ರಚಂಡ ಶಕ್ತಿಯನ್ನ ತಗೊಂಡು, ಅಂದ್ರೆ ತ್ರಿಶೂಲವನ್ನ ತಗೊಂಡು ಮತ್ತೆ ಹೇಳ್ತಾನೆ ಅವನು, ಏನು ಸ್ವಲ್ಪ ಪುರುಷತ್ವವನ್ನ ಧರಿಸ್ಕೊಂಡು ನಿಂತ್ಕೊಂಡಿರಿ, ಮತ್ತೆ ನನ್ನ ಪರಾಕ್ರಮವನ್ನ ನೋಡಿ, ಅಂದ್ರೆ ನನ್ನ ಕುದುರೆಗಳು ಸಾರಥಿಯನ್ನ ನೀವು ಕೊಂದಿದ ತಕ್ಷಣ ನನಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ, ನೀವು ಪುರುಷತ್ವನ ಧರಿಸ್ಕೊಂಡು ನಿಂತ್ಕೊಳ್ಳಿ, ನನ್ನ ಪರಾಕ್ರಮವನ್ನ ನೋಡಿ ಅಂತ ಹೇಳಿ ಆ ಶಕ್ತಿಯನ್ನ ಭೀಷ್ಮರ ಮೇಲೆ ಬಿಡ್ತಾನೆ.
ಆ ಭೀಷಣ ಶಕ್ತಿ ಬರ್ತಾ ಇರೋದನ್ನ ನೋಡಿ ನಿಮ್ಮ ಮಕ್ಕಳು ಆಹಾಕಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಏನಾಗ್ಬಿಡುತ್ತೋ ಈಗ ಅನ್ನೋ ರೀತಿ ಅವರೆಲ್ಲರೂ ಕೂಡ ತುಂಬಾನೇ ಭಯ ಪಟ್ಕೊಂಡು ನೋಡ್ತಾ ಇರ್ತಾರೆ. ಆದರೆ ಭೀಷ್ಮರು ಸ್ವಲ್ಪ ಕೂಡ ಗಾಬರಿ ಮಾಡ್ಕೊಳ್ಳಿಲ್ಲ. ಅವ್ರು ಏನು ಮಾಡಿದ್ರು, 8 9 ಬಾಣಗಳನ್ನ ಬಿಟ್ಟು ಆ ಶಕ್ತಿಯನ್ನ ಮಧ್ಯದಲ್ಲೇ ಕತ್ತರಿಸ್ತಾರೆ. ಇದನ್ನ ನೋಡಿದ ಮೇಲೆ ನಿಮ್ಮ ಕಡೆಯಲ್ಲಿದ್ದಂತಹ ಎಲ್ಲರೂ ಕೂಡ ಜೈಕಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಭೀಷ್ಮರು ಗೆಲ್ತಾರೋ ಅಥವಾ ಆ ಶ್ವೇತ ಗೆಲ್ತಾನೋ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.